ಕನಕದಾಸ ಜಯಂತಿಗೆ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಉಪಕುಲಪತಿ ಗೈರು ಕುರುಬ ಸಮಾಜದಿಂದ ದಿಢೀರ್ ಪ್ರತಿಭಟನೆ. ನವೆಂಬರ್ 18ರಂದು ರಾಜ್ಯಾದ್ಯಂತ ಭಕ್ತ ಕನಕದಾಸ ಜಯಂತಿಯನ್ನು ಕಡ್ಡಾಯವಾಗಿ ಆಚರಿಸಬೇಕೆಂದು ಸರ್ಕಾರ ಆದೇಶವಿದ್ದರೂ ಸರ್ಕಾರದ ಆದೇಶ ಧಿಕ್ಕರಿಸಿ ಕನಕ ಜಯಂತಿಗೆ ಗೈರುಳಿದಿರುವ ನಗರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಕಾರ್ಯವೈಖರಿಯನ್ನು ವಿರೋಧಿಸಿ ಕರ್ನಾಟಕ ಪ್ರದೇಶ ಯುವ ಕುರುಬರ ಸಂಘ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಫೌಂಡೇಶನ್ನ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಕುರುಬ ಸಮಾಜದ ಮುಖಂಡರು ವಿವಿಯ ಆಡಳಿತ ಭವನದ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಕನಕದಾಸರ ಜಯಂತಿ ಆಚರಣೆಗೆ ಗೈರುಳಿದಿರುವ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ BK ತುಳಸಿಮಾಲಾ, ಕುಲಸಚಿವ ಶಂಕರಗೌಡ ಸೋಮನಾಳ್ ಹಾಗೂ ಮೌಲ್ಯಮಾಪನ ಕುಲಸಚಿವ ಹಾಗೂ ವಿಶ್ವವಿದ್ಯಾಲಯದ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ವೇಳೆ ಸಮಾಜದ ಮುಖಂಡ ಮೋಹನ್ ದಳವಾಯಿ ಮಾತನಾಡಿ, ಭಕ್ತ ಕನಕದಾಸರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಬೇಕಿದ್ದ ವಿಶ್ವವಿದ್ಯಾಲಯದ ಕುಲಪತಿ, ಕುಲಸಚಿವರು ಹಾಗೂ ಮೌಲ್ಯಮಾಪನ ಕುಲಸಚಿವರು ಕಾರ್ಯಕ್ರಮಕ್ಕೆ ಗೈರುಳಿಯುವ ಮೂಲಕ ಕನಕದಾಸರಿಗೆ ಮಾಡಿದ ಅವಮಾನವಾಗಿದೆ. ಆ ಮೂಲಕ ಇಡೀ ಕುರುಬ ಸಮಾಜವನ್ನು ಹಗೂರವಾಗಿ ಕಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕನಕದಾಸರ ಜಯಂತಿಗೆ ಕಡ್ಡಾಯವಾಗಿ ಗೈರುಳಿದಿದ್ದ ಈ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಚೆನ್ನಪ್ಪ ಸೈದಾಪುರ್, ಕನಕದಾಸ ಬೀರಣ್ಣನವರ್, ಸಚಿನ್ ದಳವಾಯಿ, ಸಂಗಮೇಶ್ ಕವಡಿಮಟ್ಟಿ, ಉಮೇಶ್ ಬೆಂಕಿ, ರವಿ ಕಿತ್ತೂರ್ ಸೇರಿದಂತೆ ನೂರಾರು ಜನರು ಪಾಲ್ಗೊಂಡಿದ್ದರು. ಅಜೀಜ್ ಪಠಾಣ್, JK ನ್ಯೂಸ್ ಕನ್ನಡ, ವಿಜಯಪುರ. ಅಂತ ರೀತಿಯಲ್ಲಿ ಮಾಡಿದರೆ ಅವರಿಗೆ ಸರ್ಕಾರ ಸೂಕ್ತವಾಗಿ ಎಚ್ಚೆತ್ತುಕೊಂಡು ಈ ಒಂದು ಮಾಧ್ಯಮದ ಮುಖಾಂತರ ಹಾಗೂ ಮೌಖಿಕವಾಗಿ ಹಾಗೂ ನಾನು ಪತ್ರದ ಮುಖಾಂತರ ನಾನು ಈ ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ, ಸರ್ಕಾರದ ಉನ್ನತ ಶಿಕ್ಷಣ ಕಾರ್ಯದರ್ಶಿ ಅವರಿಗೆ ಹಾಗೂ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರವರಿಗೆ ಹಾಗೂ ರಾಜ್ಯಪಾಲರವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು ಹಾಗೂ ಅವರ ಮೇಲೆ ಕ್ರಮ ಜರುಗಿಸಬೇಕು. ಮುಂದಿನ ದಿನಮಾನಗಳಲ್ಲಿ ಮಹಾಸಂತರ ಯಾರೇ ಆಗಿರಬಹುದು, ದಾರ್ಶನಿಕರು, ಅವರಿಗೆ ನ್ಯಾಯ ಸಿಗ್ತಕ್ಕಂಥ ಕಾರ್ಯ ಮುಂದಿನ ದಿನಮಾನಗಳಲ್ಲಿ ಆಗ್ಬೇಕಂತದನ್ನ ಈ ಒಂದು ಪ್ರತಿಭಟನೆ ಮುಖಾಂತರ ನಾನು ಆಗ್ರಹ ಮಾಡಿಕೊಳ್ತಾ ಇದ್ದೀನಿ. ಸರ್, ಅವರಿಗೆ ಹೋಗಿ ಭೇಟಿಯಾಗಿ ಜಯಂತಿ ಯಾಕೆ ಆಚರಣೆ ಮಾಡಿಲ್ಲ? ಶಂಕರ್ ಸೋಮನಾಳ್ ಅವರಿಗೆ, ರಿಜಿಸ್ಟರ್ ಅವರಿಗೆ ನಾನು ಕರೆ ಮಾಡಿದ್ದೆ. ಈ ಸಂಬಂಧಪಟ್ಟಂಗೆ ತಾವು ಸರ್ ಯಾಕೆ ಜಯಂತಿಯನ್ನ ಈ ರೀತಿ ಮಾಡಿದ್ರಿ ಅಂತ ಕೇಳಕ್ ಹೊಡೆದ್ರೆ, ಮಿಸ್ಟರ್, ನೀನು ಈ ಟೈಮಲ್ಲಿ ಅದನ್ನ ಕೇಳತಕ್ಕದ್ದಲ್ಲ, ನೀನು ಅವಧಿ ಏನದು ವರ್ಕಿಂಗ್ ಅವಧಿಯಲ್ಲಿ ಬಂದು ಅದನ್ನ ಕ್ವಶನ್ ಕೇಳಬೇಕು, ನೀನು ಅದನ್ನ ಕೇಳತಕ್ಕದ್ದಲ್ಲ ಅಂತ ಹೇಳಿ ಉದ್ದಟತನವಾಗಿ ದಪ್ಪ ಚರ್ಮದವ್ರು ಇಲ್ಲಿ ಯೂನಿವರ್ಸಿಟಿ ನೋಡ್ರಿ, ಅತಿ ಹೆಚ್ಚು ಸ್ಯಾಲ್ರಿ ತಗೊಂಡು ದಪ್ಪ ಚರ್ಮ ಬೆಳೆದ್ ಬಿಟ್ಟತ್ತೆ ಅವ್ರಿಗೆ. ಯಾರ ಮಾತಿಗೂ ಅವ್ರಿಗೆ ಬೆಲೆ ಇಲ್ಲ. ಈಗ ಹೆಂಗಾಗ್ಬಿಟ್ಟತ್ತೆ ಅಂದ್ರೆ, ನಾವು ಬಹಳ ಕಲ್ತೀವಿ, ನಾವು ಬಹಳ ಓದಿದೀವಿ, ನಮ್ಮ ಮುಂದೆ ಯಾರು ಇಲ್ಲ, ನಾವು ಮಾಡಿದ್ದೆ ಈ ವಿಶ್ವವಿದ್ಯಾಲಯದಲ್ಲಿ ಏನಾಗ್ಬಿಟ್ಟೆ ಅಂದ್ರೆ ಅವ್ರ ಸರ್ವಾಧಿಕಾರಿಗಳಾಗ್ಬಿಟ್ರ. ಅದರಲ್ಲಿ ನಮ್ಮ VC ಅವ್ರೇನು ತುಳಸಿಮಾಲಾ ಅವರದಲ್ಲ, ಅವ್ರು ಸರ್ವಾಧಿಕಾರಿ ಧೋರಣೆ. ಇಲ್ಲಿ ಯಾರನ್ನ ಬೇಕಾದ್ರೂ ತೆಗಿಬಹುದು, ಯಾರನ್ನ ಬೇಕಾದ್ರೂ ಹಾಕಬಹುದು. ನನ್ನ ಹತ್ರ ಕೆಲವೊಂದು ಪ್ರೂಫ್ಗಳಿದೆ, ಕೊಡ್ತೀನಿ. ಅವರ ಭ್ರಷ್ಟಾಚಾರಕ್ಕೆ ಇದನ್ನೇ ಇಲ್ಲ. ಜಾತಿವಾದಿ, ಹೈಯೆಸ್ಟ್ ಜಾತಿವಾದಿ. ತಮ್ಮದೇ ಸಂಬಂಧಿಕರನ್ನ 20 ವರ್ಷಕ್ಕಂತ ದುಡಿತಕ್ಕಂಥ ಇಲ್ಲಿ ನೌಕರರಿಗೆ 10-11 ಸಾವಿರ ಸ್ಯಾಲ್ರಿ ಕೊಡ್ತಾರೆ. ತಮ್ಮದೇ ಆದಕ್ಕಂತ ಏನ ತಮ್ಮ ಸಂಬಂಧಿಕರನ್ನ ಕರ್ಕೊಂಡ್ಬಂದು ಅಪಾಯಿಂಟ್ ಮಾಡ್ಕೊಂಡು 26,800 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಎಲ್ಲ ಅಸಭ್ಯವಾಗಿ ನೋಡ್ಕೋತಾರೆ ಅಂದ್ರೆ, ಮಹಾನ್ ವ್ಯಕ್ತಿಗೆ ಅವ್ರು ಅವಮಾನ ಮಾಡ್ತಾರೆ ಅಂದ್ರೆ ಇದು ತಪ್ಪಾಗ್ತೈತಿ. ಹಾಗಾಗಿ ನಾವೇನಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಎಲ್ಲ ಅಧಿಕಾರಿಗಳನ್ನು ವಿನಂತಿಯನ್ನು ಮಾಡ್ಕೋತೀನಿ. ಈ ತರ ಏನ್ ಮಾಡತ್ತಾರಲ್ಲ, ಈ ಅಧಿಕಾರಿಗಳು ಯಾರಾದ್ರೂ ಇವ್ರೆಲ್ಲ ತೆಗೀರಿ, ಇವ್ರು ಏನೈತಿ ಇರ್ತಲ್ಲ ಟಾಟಾ ಏನ್ ಮಾಡತ್ತಾರಲ್ಲ, ಆಕ್ಷೇಪವಾಗಿ ಮಾಡಾಕತ್ತಾರ, ಮಹಾನ್ ವ್ಯಕ್ತಿಗೆ ಅವಮಾನ ಮಾಡತ್ತಾರಲ್ಲ, ಇಂಥವ್ರನ್ನ ಅಮಾನತು ಮಾಡ್ಬೇಕಂತೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ಕೋತಾ. ಮತ್ತೇನಪ್ಪ ಅಂದ್ರೆ, ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಲಿತಾರ ಶಾಲೆಯಲ್ಲಿ. ಈ ಮಹಾನ್ ವ್ಯಕ್ತಿಗಳ ಬಗ್ಗೆ ಅವರಿಗೆ ಒಂದು ಫೋಟೋ ಇಟ್ಟು ವಿದ್ಯಾರ್ಥಿಗಳ ಎಲ್ಲ ಮಹಿಳೆಯರು ಇರೋದ್ರಿಂದ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಅಥವಾ ಈ ಒಂದು ಜಯಂತಿ ಸಲುವಾಗಿ ಎಲ್ಲರನ್ನು ಕೂಡಿಸಿ ಮಾಡಿದ್ರೆ ಅದೊಂದು ದೊಡ್ಡ ಪ್ರಮಾಣವಾಗಿ ಆಗ್ತಿತ್ತು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU, 10 ಬೆಡ್ಸ್,
PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.